ಬಿಡೇನು, ಆ ಮಾತು ಹೇಳಿದ ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಸರಿಯಾಗಿ ಆತನನ್ನು ಸ್ತುತಿಸಿರಿ, ವರ್ದಿ ಆಫ್ ವರ್ಷಿಪ್. ಇದೆಲ್ಲಿಂದ ನಾವು ನೋಡ್ತೇವೆ? ಕೀರ್ತನೆ 150ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಅಂದ್ರೆ ಕೀರ್ತನೆಯ ಕಡೆಯ ಕೀರ್ತನೆಗೆ ನಾವು ಬಂದಿದ್ದೀವಿ. ಎಲ್ಲರೂ ನಾವು ಕೈ ಚಪ್ಪಳೆ ತಟ್ಟನ್ವಾ ದೇವರಿಗೆ. ಯಾಕಂದ್ರೆ 1.5 ವರ್ಷ 2 ವರ್ಷದಿಂದ ಈ ಕೀರ್ತನೆಯ ಭಾಗವನ್ನೇ ನಾವು ಕಲಿತಾ ಇದ್ದೇವೆ. ಆದ್ರೆ ದೇವರು ಈ ವರ್ಷ ಈ ತಿಂಗಳಿನಲ್ಲಿ ನಾವು ಈ ಕೀರ್ತನೆಯನ್ನ ಮುಗಿಸುವಾಗೆ ಕರ್ತ ನಮಗೆ ಕೃಪೆಯನ್ನ ಕೊಟ್ಟರು. ಅನೇಕ ಕಾರ್ಯಗಳನ್ನ ನಾವು ಕಲ್ತಿದ್ದೇವೆ. ಈ ಕೀರ್ತನೆ ಏನ್ ತೋರಿಸ್ತದೆ ಎಂಬುದಾಗಿ ನಾವು ನೋಡುವಾಗ, ದೇವ ಮಕ್ಕಳು ವಿಮೋಚನ ಕಾಂಡ 15:20 ಬರೆದಿರುವ ಹಾಗೆ ಅವ್ರು ಶಬ್ದ ಮಾಡಿ ದೇವರನ್ನ ಸ್ತುತಿ ಮಾಡಿದ್ರು. ಮಿರ್ಯಾಮಳು ದೇವರು ಇಸ್ರಾಯೇಲರನ್ನ ಕೆಂಪು ಸಮುದ್ರದಿಂದ ದಾಟಿಸಿ ಕೆಂಪು ಸಮುದ್ರದಲ್ಲಿ ಫರೋಹನ ಸೈನ್ಯವನ್ನ ಮುಳುಗಿಸಿದ್ರಿಂದ ಅವರು ದಮ್ಮಡಿ ಬಡಿತಾ ಕರ್ತನ ಸ್ತುತಿಸಿದ್ರು. ಅದೇ ತರ ದೇವ ಮಕ್ಕಳಾದ ನಾವು ಸಹ ದೇವರನ್ನ ಆರಾಧಿಸುವವರಾಗಿರ್ಬೇಕು, ದೇವರನ್ನ ಕೊಂಡಾಡುವವರಾಗಿರ್ಬೇಕು, ಆತನಿಗೆ ವಂದನೆ ಹೇಳುವವರಾಗಿರ್ಬೇಕು, ನೃತ್ಯ ನಾಟಕದಿಂದ ದೇವರನ್ನ ಸ್ತುತಿಸಬೇಕೆಂಬುದಾಗಿ ದೇವರು ನಮಗೆ ಅಪ್ಪಣೆ ಕೊಟ್ಟಿರುವಂತದ್ದನ್ನ ಇದು ವರ್ಣಿಸಲಾಗಿದೆ. ಈಗ ಕೀರ್ತನೆ 150ನೇ ಕೀರ್ತನೆ 1ನೇ ವಚನವನ್ನು ಓದಿಕೊಳ್ಳನ್ವಾ? ಯೆಹೋವನಿಗೆ ಸ್ತೋತ್ರ, ದೇವರನ್ನು ಆತನ ಪರಿಶುದ್ಧಾಲಯದಲ್ಲಿ ಸ್ತುತಿಸಿರಿ, ಆತನ ಶಕ್ತಿ ಪ್ರದಕ್ಷಕವಾದ ಆಕಾಶ ಮಂಡಲದಲ್ಲಿ ಆತನನ್ನು ಸ್ತುತಿಸಿರಿ. ದೇವರನ್ನ ಎಲ್ಲಿ ಸ್ತುತಿಸ್ಬೇಕು? ಎಲ್ಲಾ ಕಡೆ ಯಾವಾಗ್ಲೂ ಸ್ತುತಿಸಬಹುದು. ಆದ್ರೆ ಭಾನುವಾರ ನಾವು ಕ್ರೈಸ್ತರಾಗಿ ದೇವ ಜನರೊಂದಿಗೆ ಭಕ್ತರೊಂದಿಗೆ ಆರಾಧನೆಗೆ ಹೋಗುವಾಗ ಪರಿಶುದ್ಧ ಆಲಯದಲ್ಲಿ ಆತನ ಶಕ್ತಿ ಪ್ರದರ್ಶಕವಾದ ಆಕಾಶ ಮಂಡಲದಲ್ಲಿ ಆತನ ಸ್ತುತಿಸ್ಬೇಕಂತೆ. ಅಂದ್ರೆ ಇವತ್ತು ಆಕಾಶ ಮಂಡಲದಲ್ಲಿ ದೇವದೂತರು ಏನ್ ಮಾಡ್ತಾ ಇದ್ದಾರೆ? ದೇವರನ್ನ ಸ್ತುತಿಸ್ತಾ ಇದ್ದಾರೆ. ಆದ್ರೆ ರಕ್ಷಣೆ ಹೊಂದಿರುವಂತ ನಾವು ಎಷ್ಟು ಮಟ್ಟಿಗೆ ದೇವರನ್ನ ಸ್ತುತಿಸ್ಬೇಕಲ್ಲ? ಪ್ರಿಯರೇ, ದೇವರನ್ನ ಸ್ತುತಿಸ್ರಿ, ದೇವರನ್ನ ಕೊಂಡಾಡ್ರಿ. ಕರ್ತನು ತಾನೇ ನಿಮ್ಮನ್ನ ಖಂಡಿತವಾಗಿ ಆಶೀರ್ವಾದ ಮಾಡ್ತಾರೆ. ಆಮೇನ್. ಪ್ರಾರ್ಥಿಸೋಣ. ಪರಮ ಪ್ರೀತಿಯುಳ್ಳ ತಂದೆ ಆದವರೇ, ನಿನ್ನನ್ನು ಸ್ತುತಿಸಲಿಕ್ಕೆ, ಮಹಿಮೆ ಪಡಿಸಲಿಕ್ಕೆ, ನಿನ್ನನ್ನು ಕೊಂಡಾಡ್ಲಿಕ್ಕೆ ಯಾರ್ಯಾರಿಗೆ ಆಗ್ತಾ ಇಲ್ವೋ ವಿಮೋಚನ ಧ್ವನಿ ಅವರಿಗೆ ಕೊಡಪ್ಪ. ನಿಮ್ಮನ್ನು ಆರಾಧಿಸುವಾಗ ಎಲ್ರಿಗೂ ಕೃಪೆ ಕೊಡು. ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಸ್ಥಿರವಾಗಿರು. 150ನೇ ಕೀರ್ತನೆ 4 ಓದಿಕೊಳ್ಳೋಣ. ಶ್ವಾಸ ಇರುವುದೆಲ್ಲವೂ ಕರ್ತನನ್ನು ಸ್ತುತಿಸಿರಿ. ಈ ವಿಷಯದ ಕುರಿತು ನಾವಿಂದ ಧ್ಯಾನ ಮಾಡ್ತೀವಿ. ದಮ್ಮಡಿ ಬಳಿಯುತ್ತ ಕುಣಿತ ಆತನನ್ನು ಸ್ತುತಿಸಿರಿ, ಹತ್ತಿ ವಾಕ್ಯಗಳಿಂದ ಮೊದಲುಗಳಿಂದ ಆತನ ಸ್ತುತಿಸಿರಿ, ತಾಳದಿಂದ ಆತನ ಸ್ತುತಿಸಿರಿ, ಜಲ್ಲರಿಯಿಂದ ಆತನ ಸ್ತುತಿಸಿರಿ, ಶ್ವಾಸ ಇರುವುದೆಲ್ಲವೂ ಕೀರ್ತಿಸಲಿ. ಯಾವನಿಗೆ ಸ್ತೋತ್ರ. ಕೀರ್ತನೆ 1 ಧ್ಯಾನದಿಂದ ಆರಂಭವಾಗಿದೆ. ಮತ್ತೆ ಕೀರ್ತನೆ ಕಡೆಯಲ್ಲಿ ಸ್ತುತಿಯಿಂದ ಕೈಬಿಡೇನು ಅಂದ್ರೆ ನಮ್ಮ ಜೀವಿತ ಕೆಲವರು ಸತ್ಯದಿಂದ ಕೈಬಿಡೇನು ಎಲ್ಲರೂ ಯಾರ್ಯಾರು ಅವರೆಲ್ಲರೂ ದೇವರ ಕೈಬಿಡೇನು. ಸ್ವರ ಹೇಗಿದೆಯೋ ಏನೋ ಗೊತ್ತಿಲ್ಲ, ಹೇಳಿದ ದೇವರ ಎಲ್ಲರೂ ಆರಾಧನೆ
ಆಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು.